ನೋಡ್ರಿ ಹಿಂಗೆ ಮುಂದುವರೆದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ, ಜನರ ತೆರಿಗೆ ಹಣ ಪೋಲಾಗುತ್ತೆ. ಬಿ ಜೆ ಪಿಗೆ ಆದಂಥ ಪರಿಸ್ಥಿತಿ ನಿಮಗೆ ಬರಬಹುದು ಮುಂದಿನ ದಿನಗಳಲ್ಲಿ, ಹೇಳೋಕ್ಕಾಗಲ್ಲ. ಕೆಲಸ ಮಾಡಿದ್ರು ಕೂಡ ಮುಂದೆ ಬರದೇ ಇರುವಂಥ ಪರಿಸ್ಥಿತಿ ಆಲ್ರೆಡಿ ಆಗಿಬಿಟ್ಟಿದೆ ಅಂತ ಆರೋಪ ಇದೆ. ಇಲ್ಲ, ಈಗ ನೋಡಿ, ಒಂದೇನೆಂದರೆ ಖಂಡಿತವಾಗಿ ಪೆಂಡಿಂಗ್ ಇದೆ, 33,000 ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇದೆ. ಆದರೆ ಆದಷ್ಟು ಕೂಡ ಸರ್ಕಾರ ಹಣವನ್ನು ಹೊಂದಿಸಿ ಕ್ರೋಢೀಕರಣ ಮಾಡಿ ಸಂಪನ್ಮೂಲ ಕ್ರೋಢೀಕರಣ ಒದ್ದಾಡ್ತಾ ಇದ್ರೆ ಇಲ್ಲ, ಒದ್ದಾಡೋದಂತಲ್ಲ. ಈಗ ನೋಡಿ, ಏನಾದೆ ಗೊತ್ತಾ, ನಮ್ಮದು ಯೋಜನೆಗಳು ನಮ್ಮ ಬಜೆಟ್ ಇರ್ತದೆ, ಆದರೆ ಹಳೆದ ಸರ್ಕಾರದ ಹೊಣೆಗಾರಿಕೆ ನಮ್ಮ ಮೇಲೆ ಬಂದಿದೆಯಲ್ಲ, ಅದನ್ನು ಕೊಡಲೇಬೇಕಲ್ವಾ. 80,000 ಕೋಟಿಯಿಂದ ಈಗ 30,000 ಕೋಟಿಗೆ ಬಂದಿದೆ ಅಂದರೆ ಕಡಿಮೆ ಏನಲ್ಲ. ಹಂತವಾಗಿ ಎಲ್ಲರಿಗೂ ಹಣ ಬಿಡುಗಡೆ ಆಗಿದೆ. ನಾನು ನಿಮ್ಗೆ ಹೇಳಿದೆ, 8 ಇಲಾಖೆಗಳದ್ದು ಹೇಳಿದೆ, ನೀವು ಯಾವ ಬೇಕಾದ್ರೂ ಅವ್ರು ಕರೆ ಮಾಡಿದ್ದು ಒಂದು ತಿಳ್ಕೊಬೋದು ನಿಮ್ಮ ರಿಪೋರ್ಟ್ಗಳ ಮುಖಾಂತರ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು, ನೋಡಪ್ಪ ಅಲ್ಲಿ ನೆರೆ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿ 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಈ ಥರದೆಲ್ಲ ಎಲ್ಲ ಇದೆ. ಮುಂದಿನ ತಿಂಗಳು ನವಂಬರಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಂತಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮಂತಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಗುತ್ತಿಗೆದಾರ ಸಂಘಕ್ಕೆ. ಇದಕ್ಕಿಂತ ಮುಂಚೆನೇ ಹೇಳಿದ್ದಾರೆ. ಆದಾಗ್ಯೂ ಕೂಡ ಅವರು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಇವತ್ತು ಮತ್ತೆ ಮಾಧ್ಯಮ ಮುಖಾಂತರ ಹೇಳ್ಕೊಂಡು ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಮೀಟ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅವರ ಹಣ ಬಿಡುಗಡೆ ಆಗಬೇಕಿದೆ. ಅದು ಹಂತವಾಗಿ 15%, 20% ಎಷ್ಟು ಹಣ ಬಿಡುಗಡೆ ಮಾಡ್ತಾರೋ ಮಾಡಿಕೊಡ್ತಾರೆ, ಮತ್ತು ಸೀನಿಯಾರಿಟಿ ಮೇಲೆ ಮಾಡ್ತಾರೆ. ಯಾವುದೇ ರೀತಿಯ ತೊಂದರೆ ಕೊಡ್ದಂಗೆ ಗುತ್ತಿಗೆದಾರರಿಗೆ ಬಿ ಜೆ ಪಿ ಎಷ್ಟು ತೊಂದರೆ ಕೊಟ್ಟಿದೆ ನಮ್ಗೆ ಗಮನದಲ್ಲಿದೆ. ಗುತ್ತಿಗೆದಾರರ ಆರೋಪ ಬಿ ಜೆ ಪಿ ಮೇಲೆ, ಸರ್ಕಾರದ ಮೇಲೆ ಯಾವ ರೀತಿ ಮಾಡಿದ್ರು, ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತ ನಮ್ಮ ಗಮನದಲ್ಲಿದೆ. ಸುಮ್ಮನೆ ಆರೋಪ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾವು ಹೇಗೆ ಬೇಕೋ ಬೇಕಾಬಿಟ್ಟು ಮಾಡೋಕ್ಕಾಗೋದಿಲ್ಲ. ಆದರೆ ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಏನೋ ನಮ್ಮ ಎಡ ಬಲ ಯಾರೋ ಕಾರ್ಯಕರ್ತರಿಗೆ ಕೊಟ್ಟರು ಆ ಥರ ಏನಿಲ್ಲ. ನೋಡಿ, ಯಾರು ಎಲಿಜಿಬಲ್ ಇರ್ತಾರೆ ಟೆಂಡರ್ಗಳಿಗೆ, ಯಾರು ಕಾಮಗಾರಿ ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿ ಸಾಧ್ಯ ಅವ್ರಿಗೆ ಕಾಮಗಾರಿ ಕೊಡೋದು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಇಲ್ಲ, ಕೆಲವು ಸಲ ಏನಾಗುತ್ತೆ ಗೊತ್ತಾ, ಟೆಂಡರ್ಗಳು ದೊಡ್ಡ ಟೆಂಡರ್ಗಳು ಇರ್ತವೆ. ಅದು ಪ್ಯಾನ್ ಇಂಡಿಯಾ ಇದನ್ನು ಹೊಸದಾಗಿ ಏನು ಮಾಡಲ್ಲ ಅವರು. ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗಲೂ ಯಾರು ಗುತ್ತಿಗೆದಾರಿದ್ರು ಅದೇ ಗುತ್ತಿಗೆದಾರ ಇವಾಗಲೂ ಕಂಟಿನ್ಯೂ ಆಗ್ತಾರೆ. ಕೆಲವರು ಆಂಧ್ರ ಪ್ರದೇಶದಿಂದ ಬಂದಿರ್ಬೋದು, ಕೆಲವು ಮುಂಬೈಯಿಂದ ಬಂದಿರ್ಬೋದು, ಕೆಲವು ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಅವ್ರು ಮಾಡ್ತಾರೆ. ಕೆಲವು ಕಂಪ್ನಿಗಳು ಮಾಡ್ತವೆ. ಇದು ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾವಲ್ಲ, ಈ ಎಲಿವೇಟೆಡ್ ಕಾರಿಡಾರ್ ಮಾಡೋಂಥದ್ದು, ರಸ್ತೆಗಳು ಮಾಡೋಂಥದ್ದು, ಅಥವಾ ಕಟ್ಟಡಗಳು ನಿರ್ಮಾಣ ಮಾಡೋಂಥದ್ದು ದೊಡ್ಡ ದೊಡ್ಡದು ಮಾಡ್ತಿರ್ತಾರೆ. ಹಂಗಾಗಿ ಅವ್ರು ಎಲಿಜಿಬಲ್ ಇದ್ದವ್ರು ಬರ್ತಾರೆ. ಆದರೆ ಅದರೊಳಗೆ ಗುಣಮಟ್ಟ ಭಾಳ ಮುಖ್ಯ, ಅದನ್ನು ಕೂಡ ಕಾಯ್ಕೊತಾರೆ. ಆದರೆ ಸುಮ್ಮನೆ ಆರೋಪ ಮಾಡುವಂಥದ್ದು ಮತ್ತು ಸರ್ಕಾರ ತೇಜೋವಧೆ ಪ್ರಯತ್ನ ಮಾಡೋಂಥದ್ದು ಸುಮ್ಮನೆ ವ್ಯರ್ಥ ಪ್ರಯತ್ನ. ಬಟ್ ನನಗನ್ನಿಸ್ತಾ ಇದೆ ರಾಜಕೀಯ ಅಸ್ತ್ರ ಅಷ್ಟೇ ಇದೆ. ನೀವಿದ್ದಾಗ 40% ಪೇಸಿಎಂ ಹೋರಾಟ ಮಾಡಿದ್ರಿ, ನಮ್ಮ ಸರ್ಕಾರ ಬಂದ ಮೇಲೆ SIT ಮಾಡ್ತೀವಿ ಅಂತ ಹೇಳಿದ್ರಿ, ಆಯೋಗ ಮಾಡಿದ್ರಿ. ಬಟ್ ಸಾಕ್ಷ್ಯಾಧಾರಗಳು ಇಲ್ಲ ಸರ್, ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ. ನೆಕ್ಸ್ಟ್ ಬಿಜೆಪಿ ಅವ್ರದ್ದು ಹಾಗೆ ಆಗ್ಬಹುದು. ಒಂದೇನು ಗೊತ್ತಾ, ನಾವು ಆರೋಪ ಸುಮ್ಮನೆ ಆರೋಪ ಮಾಡಲಿಲ್ಲ. ಯಾವ ವಿಷಯಗಳು ನಿಮಗೆ PSI ಆಗ್ಬೋದು, ಯಾರಿದ್ದಾಗ ಆಗಿದ್ದು, ಅವರೇ ತನಿಖೆ ಶುರು ಮಾಡಿದ್ರು. ಶುರು ಮಾಡಿದ್ರು. ನೀವೇ ನಾನೆಲ್ಲ ರೀ ಮಾಡಬೇಕಾದ ತನಿಖಾ ಸಂಸ್ಥೆ ಮಾಡಬೇಕಾದ್ದು. ಈಗ ಪ್ರಭು PSI ಹಗರಣ ಅವರೇ ತನಿಖೆ, ಬಿಜೆಪಿ ನೀವೇ ತನಿಖೆ ಶುರು ಮಾಡಿದ್ರಿ. ನೀವೇ ಹಂಗಲ್ಲ, ನಿಮ್ಮ ಅರ್ಗ ಜ್ಞಾನೇಂದ್ರ ಭ್ರಷ್ಟಾಚಾರಿ ಅಂತ ಹೇಳಿ ನೀವು ತನಿಖೆ ಶುರು ಮಾಡಿದ್ದು, ನಾವಲ್ಲ. ಅರ್ಗ ಜ್ಞಾನೇಂದ್ರ ಭ್ರಷ್ಟಾಚಾರಿ ಅಂತ ಹೇಳಿ PSI ಹಗರಣ ಆಗಿದ್ರೆ ನೀವೇ ತನಿಖೆ ಶುರು ಮಾಡಿದ್ದು. ಬಿಟ್ಕಾಯಿನ್ ಹಗರಣ ನೀವೇ ತನಿಖೆ ಶುರು ಮಾಡಿದ್ದು, ನಾವಲ್ಲ. ನೀವು ತನಿಖೆ ಶುರು ಮಾಡಿದ್ರೆ ನಾವು ಇನ್ನೂ ವಿಸ್ತಾರ ಮಾಡಿದೀವಿ. ಅದನ್ನ ನಾವು ತನಿಖೆ ಮಾಡ್ಲಿಕ್ಕೆ ಅದನ್ನ ನಾವು ಸಮಿತಿ ರಚನೆ ಮಾಡಿದ್ದೀವಿ. ಕೆಲವು ಆಗ್ತವೆ, 10 ವರ್ಷ ಆಗ್ತವೆ. ಅದು ತನಿಖಾ ಸಂಸ್ಥೆಗೆ ಸೇರಿದ್ದು ಪ್ರಭು, ತನಿಖಾ ಸಂಸ್ಥೆಗೆ ಸೇರಿದ್ದು. ಆದ್ರೂ ಕೂಡ ಬಿಜೆಪಿ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿಗೆ ನೀವು ನಮ್ಮ ಮೇಲೆ ತನಿಖೆ ಮಾಡಿ ಶಿಕ್ಷೆ ಕೊಟ್ಟಿಲ್ಲ ಅಂತ ವಿಷಯ ಅಲ್ಲ. ತನಿಖೆ ಆಗುತ್ತೆ. ನಾನು ಅಧಿಕಾರಿ ಅಲ್ಲ, ನಾನು ತನಿಖಾಧಿಕಾರಿ ಅಲ್ಲ. ಯಾವುದು ಒಂದು ತಾರ್ಕಿಕ ಅಂತ ಕಾಣಿಸಿಲ್ಲ. ನಾವು ತನಿಖಾಧಿಕಾರಿ ಅಲ್ಲ. ತನಿಖಾಧಿಕಾರಿ ಅದು ಹೇಳ್ತಾರೆ. ಅದನ್ನ ಮಾಹಿತಿ ನೀವು ಬೇಕಾದ್ರೆ ವಿಜಯೇಂದ್ರ ಅವರು ಕೇಳ್ರಿ. ಅದೇನೋ ಬಿಜೆಪಿ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತ ಹೇಳಿ ಈಗ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇರಬಹುದು. ಈಗ ನೋಡಿ, ಬಿಜೆಪಿಯವರ ಯಾವನ್ನೂ ರಕ್ಷಣೆ ಮಾಡೋ ಅಗತ್ಯ ಇಲ್ಲ. ಬಿಜೆಪಿಯ ಯಾವ ಶಾಸಕರನ್ನ, ಬಿಜೆಪಿಯ ಯಾವ ಹಿರಿಯ ನಾಯಕರನ್ನ ಟಾಕಿಂಗ್ ಗವರ್ಮೆಂಟ್ ಆಗಿದೆ. ನೋ ಡೆವಲಪ್ಮೆಂಟ್ ವರ್ಕ್, ನೋ ಡೆವಲಪ್ಮೆಂಟ್ ಕ್ವಾಲಿಟಿ ಡಿಬೇಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಮಾತಾಡ್ಬೇಕು, ನಾನು ಮಾತಾಡ್ಬೇಕು, ಅವರು ಇದೇ ಮಾಡ್ಕೊಂಡು ಬಂದ್ಬಿಟ್ರು. ನೋಡಿ, ಏನ್ ಹೇಳ್ತೀನಿ ಗೊತ್ತಾ, ಬಿಜೆಪಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಪ್ರಭು, ಒಂದ್ ನಿಮಿಷ ನಾನು ಹೇಳ್ತೀನಿ. ಬಿಜೆಪಿ ಕಾಲದಲ್ಲಿ 21 ಹಗರಣಗಳಾಯ್ತಲ್ಲ, 21 ನಿಗಮಗಳ ಹಗರಣ ಆಯ್ತಲ್ಲ, ಅದರೊಳಗೆ 7 ಹಗರಣಗಳಿಗೆ ಅವರೇ ತನಿಖೆ ಶುರು ಮಾಡಿಸಿದ್ರು, ನಾವಲ್ಲ. ಬಿಜೆಪಿ ಸರ್ಕಾರನೇ ತನಿಖೆ ಶುರು ಮಾಡಿಸಿತ್ತು. ಅದನ್ನ ಮುಂದುವರಿಸಿ ನಾವೇನ್ ಮಾಡಿದ್ವಿ, ಸಮಿತಿ ಮಾಡಿದ್ವಿ. ಕೆಲವನ್ನ ನಾವು CID ಕೊಟ್ವಿ, ಕೆಲವನ್ನ ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಹೇಳಿದ್ವಿ. ಅದು ಬಿಟ್ರೆ ಬಿಜೆಪಿ ಮೇಲೆ ಈಗ ಆರೋಪ ಇದ್ದದ್ದು ಸಾಕ್ಷ್ಯ, ಈಗ ವಿರೂಪಾಕ್ಷಪ್ಪಂದು ಕೇಸ್ ನಡೀತಾ ಇಲ್ವ, ಇನ್ನ ಅದು ಪ್ರೂವ್ ಆಗಿ ಅವ್ರನ್ನ ಜೈಲಿಗೆ ಕನ್ವಿಕ್ಟ್ ಆಗಿಬಿಟ್ಟಿದ್ಯಾ?
ಕನ್ವಿಕ್ಷನ್ ಆಗಿಲ್ಲ. ಕರೋನಾ ಹಗರಣದಲ್ಲಿ ಎಷ್ಟೊಂದು ಅಧಿಕಾರಿಗಳ ಮೇಲೆ ಈಗಲೂ ತನಿಖೆಗಳು ನಡೀತಾ ಇದೆಯಾ, ಇನ್ನು ಕೋರ್ಟ್ ಕೇಸ್ ನಡೀತಾ ಇದೆಯಾ? ನಡೀತಾ ಇದೆ. ಕೊರೋನಾ ಹಗರಣ ನಡೀತಾ ಇದೆ, ಇನ್ನು ಕೂಡ ಇವತ್ತು ನಡೀತಾ ಇದೆ. ಆಮೇಲೆ ಕೇಳಿ, ಹಂಗಲ್ಲ ಸರ್, ಅಲ್ಲ ಓಕೆ ಓಕೆ ಈಗ ಅಲ್ಲ ಈಗ ಇಷ್ಟು ಹೇಳ್ತಾ ಇದೀರಲ್ಲ, ಅಲ್ಲ ಸರ್ ಇಷ್ಟು ಹೇಳ್ತಾ ಇದೀರಲ್ಲ, ಓಕೆ ಈಗ ನಿಮ್ಮ ಮೇಲೂ ಆರೋಪ ಬಂದಿದೆ ಸರ್, ನಿಮ್ಮ ಆರೋಪ ನೀವು ತನಿಖೆ ಮಾಡಿಸಿ, ನಿಮ್ಮ ಸರ್ಕಾರದ್ದು ನಿಮ್ಮ ಶಾಸಕರ ಮೇಲೆ ಮಾಡಿಸಿ. ನಮ್ಮ ಮೇಲೆ ಯಾರೋ ದೂರು ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಕರೆಕ್ಟಾಗಿ ಹೇಳಿದ್ರು, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿತ್ತು, ದೂರು ಬಂತು, ನಾವು 13 ಜನನ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ವಿ, ಆಮೇಲೆ ಹಣವನ್ನು ಕೂಡ ವಸೂಲು ಮಾಡಿದ್ವಿ, ತನಿಖೆ ಮಾಡಿಸಿದ್ವಿ. ಯಾವುದೇ ರೀತಿಯ ಭ್ರಷ್ಟಾಚಾರ ಆದಾಗ ಅದ್ರ ಜೊತೆ ಕೈ ಜೋಡಿಸಬಾರದು, ಅದ ಮೇಲೆ ನಾವು ಕ್ರಮ ತಗೋಬೇಕು. ಬಿಜೆಪಿ ಸರ್ಕಾರದಲ್ಲಿ ಏನಾಯ್ತಾ ಇತ್ತು, ಕೈ ಜೋಡಿಸ್ಬಿಡ್ತಾ ಇದ್ರು ಭ್ರಷ್ಟಾಚಾರದಲ್ಲಿ. ಆ ಕೆಲಸ ಇಲ್ಲಿ ಆಗಲ್ಲ. ನೀವು ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದು ಏನಂದ್ರೆ, ನೀವು ಬರೀ ಆರೋಪ ಮಾಡಬೇಡಿ, ನೀವು ಕೇಸ್ ಮಾಡಿ, ತನಿಖೆ ಮಾಡಿಸೋ ಜವಾಬ್ದಾರಿ ಸರ್ಕಾರದ ಇರ್ತದೆ. ಅದ್ರ ಬಗ್ಗೆ ಸುಮ್ಮನೆ ಊಹಾಪೋಹ ಸುಳ್ಳು ಯಾಕೆ ಕೇಳಬೇಕು? ಈಗ ಬಿಜೆಪಿ ಸುಳ್ಳು ಹೇಳ್ತಾರ, ಇನ್ನೊಬ್ರು ಸುಳ್ಳು ಹೇಳ್ತಾರೆ, ನಮ್ಗೆ ನಾವು ಅದಕ್ಕೆ ಜವಾಬ್ದಾರಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ ಎಲ್ಲಾ ಗುತ್ತಿಗೆದಾರರಿಗೂ ಗೌರವ ಕೊಟ್ಟು ಅವ್ರ ಹಣವನ್ನು ಬಿಡುಗಡೆ ಮಾಡಿದೀವಿ, ಮುಂದೆನೂ ಮಾಡ್ತೀವಿ. ಸುಮ್ಮನೆ ಬಿಜೆಪಿ ಚಿತಾವಣೆ ಮಾಡ್ಕೊಂತಾರೆ ಅಂತ ಹೇಳಿ ಈ ತರ ಆರೋಪ ಮಾಡೋದು ಸುಖ. ಸುಮ್ಮನೆ ಅಂಕಿಅಂಶ ನೋಡ್ರಿ, ಅಂಕಿಅಂಶ ನೋಡ್ರಿ, ಯಾರ ಹಣವನ್ನು ಎಷ್ಟು ಬಿಡುಗಡೆ ಮಾಡಿದ್ರೆ ಅಂಕಿಅಂಶ ನೋಡ್ರಿ. ಒಂದು ಮಿತಿ ಇರ್ತದೆ. ಗೋವಿಂದರಾಜ್ ಸರ್